Hi friends, welcome to Patakal English Academy and Panshankar English Academy. The three questions ಅಂತೇಳಿ ಒಂದು ಲೆಸನ್ ಇದು 9th ಕನ್ನಡ ಮೀಡಿಯಂ ಅವರಿಗೆ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಅದ ಸೆಕೆಂಡ್ ಯೂನಿಟ್ ಕ್ವಶನ್ ಬ್ಯಾಂಕ್ ಬಿಟ್ಟಾರ 2025-26. ಈಗ ಆ ಕ್ವಶನ್ ಬ್ಯಾಂಕ್ ನಿಂದ ಕೇಳಿರುವಂತ ಕ್ವಶನ್ಸ್ಗಳನ್ನ ಗ್ರಾಮರ್ ಸಂಬಂಧಪಟ್ಟಂತ ಕ್ವಶನ್ಸ್ಗಳನ್ನ ನಾನು ನಿಮಗೆ ಬಿಡಿಸ್ಕೊಡ್ತೇನೆ. ಈ ಗ್ರಾಮರ್ ಸಂಬಂಧಪಟ್ಟಿರ್ತಕ್ಕಂಥ ಸೆಕ್ಷನ್ ನೋಡಿದೆ ನಾನು ಪ್ಯೂರ್ಲಿ ಗ್ರಾಮರ್ ಇದಾವ, ಯಾವುದೂ ಲೆಸನ್ ಮ್ಯಾಗ ಇಲ್ಲ. ಲೆಸನ್ದೊಳಗಿನ ಇದನ್ನ ತಗೊಂಡಾರ, ಬಟ್ ಗ್ರಾಮರ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಇದಾವೆ ಎಲ್ಲವು. ಈ ಕ್ವಶನ್ ನಂಬರ್ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬಂದ್ರೂ ಇವೆಲ್ಲ ಏನಾಗ್ತಾವ್ರಿ, ಇವೆಲ್ಲ ಎಷ್ಟೋ ಕ್ವಶನ್ಸ್ ಏನು ಇಲ್ಲಿವರೆಗೆ 12 ಕ್ವಶನ್ಸ್ ಅದಾವ್ರೆ. ಇಲ್ಲೇನಾಗ್ತಾವ 2 ಮಾರ್ಕ್ಸ್ ಕ್ವಶನ್ಸ್ ಸ್ಟಾರ್ಟ್ ಆಗ್ತಾವ್ರಿ. ಮತ್ತೆ ಇಲ್ಲೊಂದಿಷ್ಟು ಆರ್ಸಿ ಕ್ವಶನ್ಸ್ ಅದಾವ. ಆರ್ಸಿ ಕ್ವಶನ್ಸ್ ಈ ಸದ್ಯಕ್ಕೆ ಬಿಡಿಸ್ಲಿಕ್ಕೆ ಆಗೋದಿಲ್ಲ ನನಗೆ. ನೆಕ್ಸ್ಟ್ ಪೋಯಮ್ ಬರ್ತದ. ಈಗ ಇಲ್ಲಿ ಗ್ರಾಮರ್ ಸಂಬಂಧಪಟ್ಟಂತ ಕ್ವಶನ್ಸ್ಗಳು 1 to 12 ಬಿಡಿಸ್ಕೊಡ್ತೇನೆ ನಿಮಗೆ. ಮ್ಯಾಟ್ರ್ ಅಲ್ಲಿದ್ದಾರೆ, ಬಟ್ ಓನ್ಲಿ ಗ್ರಾಮರ್. ಫಸ್ಟ್ ಕ್ವಶನ್ ಏನದ ಅಂದ್ರೆ ಚೂಸ್ ದ ಕರೆಕ್ಟ್ ಆನ್ಸರ್ ಅಂಡ್ ಫಿಲ್ ಇನ್ ದ ಬ್ಲಾಂಕ್ಸ್. ಏನದ ಫಸ್ಟ್ ಕ್ವಶನ್? ಎ ಪರ್ಸನ್ ಹೂ ಲಿವ್ಸ್ ಅಲೋನ್ ಅಂಡ್ ಲೀಡ್ಸ್ ಎ ಸಿಂಪಲ್ ಲೈಫ್. ಹರ್ಮಿಟ್. ಹರ್ಮಿಟ್ ಹರ್ಮಿಟ್ ಇವರು ಹರ್ಮಿಟ್. ಇದು ಸೆಕೆಂಡ್ ಕ್ವಶನ್. ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಕ್ವಶನ್ ಟ್ಯಾಗ್ ದ ಹರ್ಮಿಟ್ ಲಿಸನ್ಡ್, ಸಿಂಪಲ್ ಪಾಸ್ಟ್ ಐತಿ. ಡಿಡ್ ತಗೋರಿ. ಅಫರ್ಮೇಟಿವ್ ಐತಿ, ಟ್ಯಾಗ್ ನೆಗೆಟಿವ್ ಮಾಡ್ರಿ. ಡಿಡಂಟ್ ಮಾಡ್ರಿ. ದ ಹರ್ಮಿಟ್ ಸಿಂಗುಲರ್ ಅದ, ಮೇಲ್ ಜೆಂಡರ್ ಅದ, ಹಿ ಮಾಡ್ರಿ. ಡಿಡಂಟ್ ಹಿ ಮಾಡ್ರಿ. ಡಿಡಂಟ್ ಹಿ ಯಾವ್ದದ ಇದು ಸಿ ಆಪ್ಷನ್ ಸರಿ ಐತಿ ನೋಡ್ರಿ. ಡಿಡಂಟ್ ಹಿ. ಥರ್ಡ್ ಕ್ವಶನ್. ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತದ. ಇನ್ಫಿನಿಟಿವ್ ಅಂತಂದ್ರ ಒಂದು ವರ್ಬ್ ಇರ್ತದ, ಆ ವರ್ಬಿನ್ಕಿಂತ ಮೊದಲು ಒಂದು TO2 ಅಂತ ಇರ್ತದ. ಒಂದು ಪ್ರಪೋಸಿಷನ್ ಟು ಒಂದು ವರ್ಬ್, ಪ್ರೆಸೆಂಟ್ ಫಾರ್ಮ್ ಆಫ್ ವರ್ಬ್ ಎರಡು ಸೇರಿಸಿಕೊಂಡು ಇನ್ಫಿನಿಟಿವ್ ಆಗ್ತದ. ಈಗ ಉದಾಹರಣೆ, ಶಿ ಕೇಮ್ ಟು ಮೀ ಟು ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಮ್ಯಾಟರ್. ಶಿ ಕೇಮ್ ವರ್ಬ್ ಆಗ್ತೈತ್ರಿ. ಟು ಡಿಸ್ಕಸ್ ಸಮ್ ಇಂಪಾರ್ಟೆಂಟ್ ಮ್ಯಾಟರ್, ಟು ಡಿಸ್ಕಸ್ ಅಂತ ಐತಲ್ಲ, ಇದು ಏನಾಗ್ತೈತಿ, ಇನ್ಫಿನಿಟಿವ್ ಆಗ್ತೈತಿ. ಅಂತ ಇನ್ಫಿನಿಟಿವ್ನ ಕಂಡುಹಿಡೀರಿ ಇದ್ರೊಳಗೆಂದು ಅಂತಾರೆ. ರೀಡ್ ದ ಫಾಲೋವಿಂಗ್ ಅಂಡ್ ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತಾರ. ಕರೆಕ್ಟ್ ಇನ್ಫಿನಿಟಿವ್ ಅಂದ್ರೆ ಇನ್ಫಿನಿಟಿವ್, ಇದು ಕರೆಕ್ಟ್ ಇನ್ಫಿನಿಟಿವ್ ಅಂದ್ರೆ ಗೊತ್ತಾಗೋದಿಲ್ಲ. ಅಲ್ಲ 10th ಪುಸ್ತಕದಲ್ಲಿ ಹಿಂಗೆ ಕೊಟ್ಟಾರ, 10th ಕ್ವಶನ್ ಬ್ಯಾಂಕ್ ನಲ್ಲಿ ಕರೆಕ್ಟ್ ಇನ್ಫಿನಿಟಿವ್ ಅಂತಾರ. ಇನ್ಫಿನಿಟಿವ್ ಅಂದ್ರೆ ಆಗ್ತೈತಿ, ಯಾಕೆ ಕರೆಕ್ಟ್ ಅಂತಾರೋ ನನಗೂ ತಿಳಿವಲ್ದು. ಇನ್ಫಿನಿಟಿವ್ ಅಂದ್ರೆ ಸಾಕಾಗ್ತೈತಿ. ಕರೆಕ್ಟ್ ಇನ್ಫಿನಿಟಿವ್, ಇನ್ಕರೆಕ್ಟ್ ಇನ್ಫಿನಿಟಿವ್ ಅಂತೇಳಿ ಹೆಂಗಿರ್ತದ, ಏನೋ ಒಂದು ಐತೋ ಏನೋ ನನಗೆ ಗೊತ್ತಿಲ್ಲ. ಬರ್ರಿ, ಇನ್ಫಿನಿಟಿವ್ ಅಂದ್ರೆ ಯಾವುದು? ಐ ಹ್ಯಾವ್ ಕಮ್ ಟು ಯು. ಇದು ಆಗುದಿಲ್ಲ. ಇದು ನೌನು ಪ್ರನೌನ್ ಹಿಂದೆ ಬಂದ್ರೆ ಪ್ರಿಪೋಸಿಷನ್ ಆಗ್ತದ. ಮತ್ತೆ ಇದು ಅಂತ ತಿಳ್ಕೊಂಡ್ರಿ ನೀವು. ಐ ಗೋ ಟು ಸ್ಕೂಲ್. ಟು ಸ್ಕೂಲ್ ಇನ್ಫಿನಿಟಿವ್ ಅಲ್ಲ, ಯಾಕಂದ್ರೆ ಟು ಬಂದ್ಮೇಲೆ ಒಂದು ನೌನ್ ಬರಬಾರ್ದ್ರಿ. ಟು ಬಂದ್ಮೇಲೆ ಫಾರ್ ಬರ್ಬೇಕು. ಐ ಗೋ ಟು ಸ್ಕೂಲ್ ಟು ಲರ್ನ್ ಇಂಗ್ಲಿಷ್ ಅಂದ್ರೆ ಟು ಲರ್ನ್ ಇನ್ಫಿನಿಟಿವ್ ಆಗ್ತೈತ್ರಿ. ಟು ಸ್ಕೂಲ್ ಇನ್ಫಿನಿಟಿವ್ ಆಗೋದಿಲ್ರಿ. ಐ ಹ್ಯಾವ್ ಕಮ್ ಟು ಯು ವಾಯ್ಸ್ ಹರ್ಮಿಟ್ ಟು ಆಸ್ಕ್ ಇಲ್ಲೈತಿ ನೋಡ್ರಿ, ಇದು ಇನ್ಫಿನಿಟಿವ್ ಆಗ್ತೈತಿ. ಇದು ಬಿ ಆಪ್ಷನ್ ರೈಟ್ ಆಗ್ತೈತಿ. ಟು ಆಸ್ಕ್ ಇದು ಕರೆಕ್ಟ್ ಆಗ್ತೈತಿ. ನೆಕ್ಸ್ಟ್, ಚೂಸ್ ದ ಅಪ್ರೋಪ್ರಿಯೇಟ್ ಪ್ಯಾಸಿವ್ ಫಾರ್ಮ್ ಆಫ್ ದ ಗಿವನ್ ಸೆಂಟೆನ್ಸ್. ಪ್ಯಾಸಿವ್ ಫಾರ್ಮ್ ಆರೆ ಏನದ? ಆಕ್ಟಿವ್ ಏನದರಿ? ದ ಕಿಂಗ್ ಟ್ರೀಟೆಡ್, ಸಿಂಪಲ್ ಪಾಸ್ಟ್ ಐತಿ. ವಾಸ್ ವರ್ಬ್ ಬಂದು ಪಾಸ್ಟ್ ಪಾರ್ಟಿಸಿಪಲ್ ಬರಬೇಕು. ದ ಕಿಂಗ್ ಟ್ರೀಟೆಡ್ ದ ಬಿಯರ್ಡೆಡ್ ಮ್ಯಾನ್. ಆಬ್ಜೆಕ್ಟ್ ದ ಬಿಯರ್ಡೆಡ್ ಮ್ಯಾನ್ ಅಂತದ. ದ ಬಿಯರ್ಡೆಡ್ ಮ್ಯಾನ್ ಸಿಂಗುಲರ್ ಅದ, ವಾಸ್ ಬರ್ತದ್ರಿ. ಮೊದಲ ದ ಬಿಯರ್ಡೆಡ್ ಮ್ಯಾನ್ ತಗೊಳ್ರಿ, ಆಮೇಲೆ ವಾಸ್ ಹಾಕ್ರಿ, ಆಮೇಲೆ ಟ್ರೀಟೆಡ್ ಪಾಸ್ಟ್ ಪಾರ್ಟಿಸಿಪಲ್ ಬೈ ದ ಕಿಂಗ್.
ಇದನ್ನ ಹೇಳುವಂತ ಆಪ್ಷನ್ ಯಾವುದು? ದ ಕಿಂಗ್ ವಾಸ್, ದ bearded man was treated. The bearded man was treated. ಇಲ್ಲಿ ತೊಳೆದು ಕರೆಕ್ಟ್ ಅದ. The bearded man was treated by the king. ಕರೆಕ್ಟ್ ಅದ. ಮತ್ತೇನು ನೋಡೋದೇನು ಜರೂರತ್ತಿಲ್ಲ. Question number 5. Identify the correct antonym of the antonym ಅಂದ್ರೆ ಕರೆಕ್ಟ್ ಆಗ್ತದ್ರಿ. ಮತ್ತೆ ಕರೆಕ್ಟ್ antonym ಅಂತ ಯಾಕಂತಾರ ಅಂದ್ರೆ ಆಪ್ಷನ್ಸ್ ಇರ್ತಾವಲ್ಲ ಅದಕ್ಕಂತಿರ್ಬೇಕಂತ ಅನಿಸ್ತದ್ರಿ. ಆಪ್ಷನ್ಸ್ ಇರ್ತಾವಲ್ಲ ಅದಕ್ಕಂತಿರ್ಬೇಕಂತ ಅನ್ಸುತ್ತೆ. ಇಲ್ಲಿ ಕೂಡ ಹಂಗಾರೆ ಕರೆಕ್ಟ್ ಇನ್ಫಿನಿಟಿವ್ ಅಂತಾರ. ಇದು ಇನ್ಫಿನಿಟಿವ್ ಯಾವುದೇ ಇಲ್ಲ ಅದ್ರೊಳಗ. ರಾಂಗ್ ಇನ್ಫಿನಿಟಿವ್ ಯಾಕಂತಾರೋ ಏನೋರೆ. ಇದು ಕರೆಕ್ಟ್ ಆಪ್ಷನ್ ಅಂದ್ರೆ ಓಕೆ. ಕರೆಕ್ಟ್ ಎಂಟೋನಿಮ್ ಅಂದ್ರೆ ಏನ್ರಿ? ಎಂಟೋನಿಮ್ ಅಂದ್ರೆ ಓಕೆ. ಇದು ಯಾಕೆ ಕರೆಕ್ಟ್ ಎಂಟೋನಿಮ್ ಅಂತಾರೋ ನನಗೂ ತಿಳಿಯುತ್ತೆ. ಎಂಟೋನಿಮ್ ಸಾಕಾಗ್ತೈತಿ. ಐಡೆಂಟಿಫೈ ದ ಎಂಟೋನಿಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್. ಯಾವ್ದ್ರಿ? ಆರ್ಡಿನರಿ. ಆರ್ಡಿನರಿ ಇದರದು ಸ್ಪೆಷಲ್ ರೀ. ಆರ್ಡಿನರಿ ಸ್ಪೆಷಲ್ ಇದು ಆಗ್ತೈತಿ ನೋಡ್ರಿ. ಆರ್ಡಿನರಿ ಎಸ್ ಸ್ಪೆಷಲ್ ರೀ. ಎಕ್ಸ್ಟ್ರಾ ಆರ್ಡಿನರಿ ಬರ್ತತಿ, ಅದು ಇಲ್ಲಲ್ಲ, ಅದಕ್ಕೆ ಸ್ಪೆಷಲ್ ಅಂತ ನಡೀತದ. ಕರೆಕ್ಟ್ ಅದ. ಆರ್ಡಿನರಿ ಸ್ಪೆಷಲ್. Next, 6th question. Read the given conversation and choose the language function for the underlined sentence. Language function ಹೇಳಬೇಕು. ಇದೇನೋ ಒಂದು ರಿಕ್ವೆಸ್ಟ್, ಒಂದು ಆರ್ಡರ್, ಒಂದು ಸೀಕಿಂಗ್ ಪರ್ಮಿಷನ್, ಒಂದು ಎಕ್ಸ್ಪ್ರೆಸಿಂಗ್ ಸಿಂಪತಿನೋ ಏನಂತ ಹೇಳ್ಬೇಕ್ರಿ. ಆ ಕಿಂಗ್ ಏನೋ ಹೇಳ್ತಾರ. ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್. ಐ ಬೆಗ್ ಯು ಅಂತ ಐತಲ್ಲ, ರಿಕ್ವೆಸ್ಟ್ ಅದು. ಅವಾಗ ಹರ್ಮೆಟ್ ಏನಂತಾನ? ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್ ಅಂತಾರ. ಹಾಗಾದ್ರೆ ಅಂಡರ್ಲೈನ್ಡ್ ಸೆಂಟೆನ್ಸ್ ನಾವು ಲ್ಯಾಂಗ್ವೇಜ್ ಫಂಕ್ಷನ್ ಹೇಳ್ಬೇಕಂತಂದ್ರ ರಿಕ್ವೆಸ್ಟ್ ಆಗ್ತದೆ. ಇದು ಬಿ ರಿಕ್ವೆಸ್ಟ್. ಇದು 7th ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ಎ ಸೂಟಬಲ್ ಲಿಂಕರ್. ಲಿಂಕರ್ ಅಂದ್ರೆ ಆ್ಯಂಡ್, ಬಟ್, ಸೋ, ದೇರ್ ಫೋರ್, ಆರ್, ಅದರ್ವೈಸ್, ಯಟ್, when, while, who, which, that, ಮತ್ತೇನ್ರಿ ಎಸ್, ಅನ್ಲೆಸ್, ಇಫ್, ಇವೆಲ್ಲ ಲಿಂಕರ್ಸ್ ಆಗ್ತಾವ್ರಿ, ಕಂಜಂಕ್ಷನ್ಸ್ ರೀ. ಅದರಿಂದ ಫಿಲ್ಅಪ್ ಮಾಡ್ರಿ ಅಂತಾರ. ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್. ಕಾಮ ಇಲ್ಲಿ ಬರ್ಬೇಕು, ಅದು ಮಿಸ್ಟೇಕ್ ಆಗಿದೆ. ಕಾಮ ಇಲ್ಲಿ ಬರ್ಬೇಕ್ರಿ. ಅದು ಏನ್ರಿ ಗೊತ್ತಿರಲಿ, ಒಂದು ಸ್ವಲ್ಪ ಏನೋ ಮಿಸ್ಟೇಕ್ ಆಗಿದೆ. ಎಸ್, ಇಲ್ಲಿ ಕಾಮ ಬರಬಾರ್ದ್ರಿ, ಇದು ಇಲ್ಲಿ ಬರ್ಬೇಕು. ವೆನ್ ಅಂತ ಹಾಕಿದ್ರೆ ಅಪ್ರೋಪ್ರಿಯೇಟ್ ಆಗ್ತದೆ, ಟೆಂಪೋರಲ್ ಇದ್ರೆ. ವೆನ್ ದ ಕಿಂಗ್ ಕೇಮ್ ನಿಯರ್ ದ ಹರ್ಮಿಟ್ಸ್ ಹಟ್ ಹಿ ಸಾ ದ ಹರ್ಮಿಟ್ ಡಿಗ್ಗಿಂಗ್ ದ ಗ್ರೌಂಡ್. ಪೆನ್ ಹಾಕ್ರಿ, ಪೆನ್ ಅಪ್ರೋಪ್ರಿಯೇಟ್ ಆಗ್ತದೆ ನೋಡ್ರಿ. ಪೆನ್ ಬರೋಬರಿ ಆಗ್ತದ್ರಿ. ಫಿಲ್ ಇನ್ ದ ಬ್ಲಾಂಕ್ ಯೂಸಿಂಗ್ ದ ಕರೆಕ್ಟ್ ಆರ್ಟಿಕಲ್ ಅದ, ಎ ಅಂತ. ದ ಕಿಂಗ್ ಸಾ ದ ಹರ್ಮಿಟ್ ಡಿಗ್ಗಿಂಗ್ ವಿತ್ ಎ ಸ್ಪೇಡ್. ಎ ಸ್ಪೇಡ್ ರೀ. ಎ ಆರ್ಟಿಕಲ್, ಇಂಡೆಫಿನಿಟ್ ಆರ್ಟಿಕಲ್ ಬರ್ತೈತಿ, ಕನ್ಸೋನೆಂಟ್ ಸೌಂಡ್ ಐತಿ, ಅದಕ್ಕೆ ಎ ಬರಬೇಕು. 9th ಕ್ವಶನ್. ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಪೋಸಿಷನ್. ಇನ್, ಆನ್, ಆಟ್, ಫಾರ್, ಫ್ರಾಮ್, ಬಿಸೈಡ್. ಅದು ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್. ಟು ಅಂದ್ರೆ ಚಲೋ ಆಗ್ತೈತಿ ನೋಡ್ರಿ. ಕರೆಕ್ಟ್ ರೀ. ಮೆನಿ ವೈಸ್ ಮೆನ್ ಕೇಮ್ ಟು ದ ಕಿಂಗ್ ಬಟ್ ದೇ ಆನ್ಸರ್ಸ್ ವರ್ ಡಿಫರೆಂಟ್. ಓಕೆ. ಮೆನಿ ಯಂಗ್ ಮೆನ್ ಕೇಮ್. ಟ್ರೂ. 10th question. Use the correct form of the word given in the bracket. Okay, sir. All the wise men answered king's questions in a different way. ಅಂದ್ರೆ ಅದರದಂದ್ರೆ ಡಿಫರೆಂಟ್ಲಿ ಅಂದ್ಬಿಟ್ರಿ. ಅಡ್ವರ್ಬ್ ಮಾಡಿಬಿಟ್ರಿ. ಅಡ್ಜೆಕ್ಟಿವ್ ಅದ, ಈಗ ಅದ ಅಡ್ವರ್ಬ್ ಮಾಡಿಬಿಟ್ರಿ, ಮೀನಿಂಗ್ ಆಗ್ತದೆ. ಡಿಸ್ಕ್ರೈಬಿಂಗ್, ಮಾಡಿಫೈಯಿಂಗ್ ಎ ಫಾರ್ಮ್. All the wise men answered the king's questions differently. ಸರಿ ಆಗ್ತೈತೆ. 11th ಕ್ವಶನ್. ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್. ಹೌದ್ರಿ, ಅಂಡರ್ಲೈನ್ಡ್ ವರ್ಡ್ ವೈಸ್ ಅದ ರೀ, ಇದು ಅಡ್ಜೆಕ್ಟಿವ್ ಆಗ್ತೈತ್ರಿ. ಯಾಕಂದ್ರೆ ನೆಕ್ಸ್ಟ್ ಒಂದು ನೌನ್ ಅದ, ಹರ್ಮೆಟ್. ಆ ಒಂದು ನೌನನ್ನು ವರ್ಣಿಸುವಂತ ಒಂದು ಪಾರ್ಟ್ ಆಫ್ ಸ್ಪೀಚ್ ಇದ್ರೆ ಅದು ಅಡ್ಜೆಕ್ಟಿವ್ ಅಂತ ಕರಿತೀವಿ. ಗುಡ್ ಬಾಯ್, ಬ್ಯೂಟಿಫುಲ್ ಗರ್ಲ್, ಟಾಲ್ ಮ್ಯಾನ್, ಬಿಗ್ ಬಿಲ್ಡಿಂಗ್, ಇವೆಲ್ಲ ಬಿಗ್, ಗುಡ್, ಬ್ಯೂಟಿಫುಲ್, ಟಾಲ್, ಇವೆಲ್ಲ ನೌನನ್ನು ವರ್ಣಿಸುವಂತ ವರ್ಡ್ಸ್ಗಳು, ನೌನನ್ನ ಡಿಸ್ಕ್ರೈಬ್ ಮಾಡ್ತಕ್ಕಂಥ ವರ್ಡ್ಸ್ಗಳು.
ಅವಕ್ಕೆಲ್ಲ adjective ಅಂತ ಕರಿತೀವಿ. 8 parts of one of the parts of speech. 12th question, ಇದು wise adjective ಆಗ್ತದೆ. 12th question ಏನಂದರೆ, read the following conversation and the underlined word, underlined sentence into reported speech. ಇಲ್ಲೊಂದು verb ಹಾಕಬೇಕಾಗಿತ್ತು, ಮರ್ತಾರ ಅವರು. read the following conversation and change ಅಂತ ಒಂದು ಶಬ್ದ ಹಾಕಬೇಕಿತ್ತಲ್ಲ. ಇಲ್ಲಿ ಚೇಂಜ್ ಅಂತ ಒಂದು ಶಬ್ದ ಬಂದ್ರೆ ಚಲೋ ಆಯ್ತಿರಲಿಲ್ಲ. ಬರೆಯಕ್ಕೆ ಬರೋದಿಲ್ಲ ನನಗಿದು. ಇಲ್ಲ, ಚೇಂಜ್ ಅಂತ ಒಂದು ಶಬ್ದ ಇಲ್ಲಿ ಬರಬೇಕು. ಅಂಡ್ ಚೇಂಜ್ ದ ಅಂಡರ್ಲೈನ್ಡ್ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. ಬರ್ರಿ ನೋಡೋಣ ಏನದ. ಕನ್ವರ್ಸೇಷನ್ ದ ಒಂದು ಲೈನ್ ತಗೋತಾರೆ ಇವರು, ಅದನ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು ನಾವೀಗ. ರಿಪೋರ್ಟೆಡ್ ಸ್ಪೀಚ್. ದ ಬಿಯರ್ಡೆಡ್ ಮ್ಯಾನ್ ಸೆಡ್ ಫರ್ಗಿವ್ ಮೀ. ಇದು ಹಿಂಗ್ ಕೊಟ್ಟಿರ್ತಾರಲ್ರಿ ಕಾಲನ್, ಮತ್ ಮುಂದಿದು ಇದು ಬರಬಾರ್ದು. ಇದು ಹಿಂಗ್ ಬರೋದಿಲ್ಲ. ಇದು ಅದರ ಸಂಬಂಧ ಕನ್ವರ್ಸೇಷನ್ ದೊಳಗೆ ಇದನ್ನ ಕೊಟ್ಟಿರ್ತಾರ. ಸಿಂಗಲ್ ಸೆಂಟೆನ್ಸ್ ಇದ್ರೆ ಈ ರೀತಿ ಬರಿತೀವ್ರಿ, ಈ ರೀತಿ ಪಂಕ್ಚುಯೇಷನ್ ಮಾರ್ಕ್ ಬರೋದಿಲ್ಲ. ಇದು ದ ಬಿಯರ್ಡೆಡ್ ಮ್ಯಾನ್ ಸೆಡ್ ಅಂದಂಗ ಇದು ಫರ್ಗಿವ್ ಮೀ. ದ ಕಿಂಗ್ ಈ ಕಾಲನ್ ಇದ್ರೆ ಮುಗೀತ್ರಿ, ಇದೇನು ಬೇಕಾಗಿಲ್ಲ. ಇದು ಬೇಕಾಗಿಲ್ಲ, ಬರೀಬಾರ್ದ್ರಿ. I do not know you and I do not know you and I have nothing to forgive you for. The king ಹೇಳ್ತಾರ. The bearded man said, you do not know me but I know you ಅಂತೇಳಿ. ಅದನ್ನು ಹೆಂಗ್ ಮಾಡ್ಬೇಕ್ರಿ ನಾವು? The bearded man told the king that you ಅಂದ್ರೆ ಇಲ್ಲಿ ಕಿಂಗ್ ರೀ. ಇಲ್ಲಿ ಯು ಅಂದ್ರೆ ಕಿಂಗ್, ಇಬ್ರು ಗಂಡ್ಮಕ್ಳು ಅದಾರಲ್ಲ, ಎರಡು ಯು ಹೋಗಿ ಎರಡು ಹಿ ಆಗ್ತೈತಿ. ಓದೋವರೆಗೆ ನಿನಗೆ ಕನ್ಫ್ಯೂಷನ್ ಮಾಡಬಾರ್ದು ಅಂತ ಇಷ್ಟ ಇದ್ರೆ ನೀವು ಒಂದು ಟೆಕ್ನಿಕ್ ಯೂಸ್ ಮಾಡ್ಬೋದ್ರಿ. ಯಾಕಂದ್ರೆ ಇದು ಸೆಕೆಂಡ್ ಪರ್ಸನ್ ಯು ಅಂತದ, ಮೀ ಅಂತದ. ಯು ಅಂದ್ರೆ ಹೇಳಿಸ್ಕೊಂಡವ್ರು ಕಿಂಗ್ ಆಗ್ತಾನ, ಮೀ ಅಂದ್ರೆ ಹೇಳಿದವರು ಬೇರ್ಡೆಡ್ ಮ್ಯಾನ್ ಆಗ್ತಾನ. ಮತ್ತೊಂದ್ಸಲ ಆಯ್ ಅಂತದ, ಬೇರ್ಡೆಡ್ ಮ್ಯಾನ್ ಆಗ್ತಾನ. ಯು ಅಂತ ಹೇಳಿದ್ರೆ ಕಿಂಗ್ ಆಗ್ತಾನ. ಇವೆಲ್ಲ ಇದೇನದಲ್ಲ ಸೆಕೆಂಡ್ ಪರ್ಸನ್, ಇದು ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್ಸ್ ಆರ್ ಚೇಂಜ್ ಇಂಟು ಥರ್ಡ್ ಪರ್ಸನ್ಸ್. ಎಲ್ಲ ಇಬ್ರು ಮೇಲೆ ಇರೋದ್ರಿಂದ ಎರಡು ಹಿ ಅಂತ ಆಗ್ತಾವ್ರಿ. ಅವಾಗ ಕನ್ಫ್ಯೂಷನ್ ಆಗ್ತೈತಿ ಓದೋವರಿಗೆ. ಏನಿಲ್ಲ, ಅದು ಕರೆಕ್ಟ್ ಮಾಡಿರ್ತೀರಿ, ಮಾರ್ಕ್ಸ್ ಕೊಡಬೇಕಾಗ್ತೈತಿ. ಆದ್ರೂ ಸಹಿತ ಕೆಲವು ಸ್ಟೂಡೆಂಟ್ಸ್ ಏನ್ ಮಾಡ್ತಾರಂದ್ರ ಹಿ ಎರಡು ಗಂಡ್ಮಕ್ಳು ಇರೋದ್ರಿಂದ ಹಿಮ್ ಅಂದ್ರೆ ಯಾರು ಇಲ್ಲ ಅನ್ನೋದನ್ನ ಕ್ಲಾರಿಫೈ ಮಾಡ್ತಾರೆ. ಬ್ರಾಕೆಟ್ ನಾವು ಬರೆದು ಬಿಡ್ತಾರೆ. ಹೌದಾ? ನಾವೊಂದು ಮಾಡಿ ತೋರಿಸ್ತೇನೆ ನೋಡ್ರಿ. The bearded man told the king that ಇದನ್ನೇನ್ ಮಾಡ್ರಿ, ಹಿ ಅಂತ ಮಾಡ್ರಿ ಆನ್ಸರ್. The bearded man told the king that he ಅಂದ್ರೆ ಬ್ರಾಕೆಟ್ ಒಳಗ ಹಿ ಅಂತ ಬರೆದು ಬ್ರಾಕೆಟ್ ಒಳಗ ದ ಕಿಂಗ್ ಅನ್ಬೇಕ್ರಿ. ಹೆಂಗ್ರಿ? ಹಿಂಗತಿಲ್ರಿ. ಇಲ್ಲೇ ಟೆನ್ಸ್ ಚೇಂಜ್ ಮಾಡ್ರಿ. ಡು ನಾಟ್ ನೋ ಅಂತದ ಡಿಡ್ ನಾಟ್ ನೋ ಮಾಡ್ಬಿಡ್ರಿ. ಮೀ ಇದ್ದದ್ದು ಹಿಮ್ ಮಾಡ್ರಿ. ಹಿಮ್ ಅಂದು ಬಿಯರ್ಡೆಡ್ ಮ್ಯಾನ್ ಅನ್ಬೇಕ್ರಿ ಬ್ರಾಕೆಟ್ ಒಳಗ. ಕಾಮ ಕೊಡ್ರಿ. ಬಟ್ ಕಂಜಂಕ್ಷನ್ ಐ ಅನ್ನೋದು ಹೋಗಿ ಹಿ ಅಂತ ಮಾಡ್ರಿ. ಹಿ ಅಂತಂದ್ರ ಬ್ರಾಕೆಟ್ ಒಳಗ ದ ಬಿಯರ್ಡೆಡ್ ಮ್ಯಾನ್ ಅಂತಂದ್ರಿ. ಸಿಂಪಲ್ ಪ್ರೆಸೆಂಟ್ ಅದ. ಐ ನೋ, ಹಿ ನೋ ಅಂತನ್ರಿ. NAW ಹಿ ನ್ಯೂ ಅಂತನ್ರಿ. ಹಿ ಅಂತ ಬರ್ದು ಬ್ರಾಕೆಟ್ ಒಳಗ ದ ಬಿಯರ್ಡೆಡ್ ಮ್ಯಾನ್ ಅನ್ರಿ. ನೋ ಅಂತನ್ರಿ. ಮುಂದೆ ಈ ಸೆಕೆಂಡ್ ಪರ್ಸನ್ ಮತ್ತೆ ಈಗೇನ್ ಥರ್ಡ್ ಪರ್ಸನ್ ಮಾಡ್ರಿ ಅಕಾರ್ಡಿಂಗ್ ಟು ದ ಕಿಂಗ್. ಹಿ ನೋ ಹಿಮ್. ಹಿ ಅಂದ್ರೆ ಐ ಅಂತ ಹೋಗಿ ಹಿ ಮಾಡಿದ್ರೆ ದ ಬಿಯರ್ಡೆಡ್ ಮ್ಯಾನ್. ನೋ ಹಿಮ್ ಅಂತ ಬರ್ರಿ. ಹಿಮ್ ಅಂತ ಬಂದು ಬ್ರಾಕೆಟ್ ಒಳಗ ದ ಕಿಂಗ್ ಅಂತ ಬರ್ರಿ. ಹಿಂಗ್ ಮಾಡ್ತಾರ್ರಿ ಶಾಣಾ ಹುಡುಗರು. ಹಿಂಗ್ ಮಾಡ್ಬೇಕಂತ ಐತೆ, ನಾವು ಓದಿವಿ. ಸರಿ, ಇನ್ನೇನು ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಂತ ಕ್ವಶನ್ಸ್ಗಳು ಬರ್ತವೆ. ನಾನು ಅದನ್ನ ಈಗ ನನಗೆ ಓದಿನ ಟೆಕ್ಸ್ಟ್ ಬುಕ್ ಅನ್ನ ಬಟ್ ಸ್ವಲ್ಪ ಲೇಟ್ ಆಗಿ ಮಾಡ್ತೀರೇನೋ ಅಂತ ಅನಿಸ್ತದ ನನಗೆ. ಮಾಡಿಕೊಡ್ತೀನಿ ರೀ. ಕ್ವಶನ್ ಆನ್ಸರ್ 9th ಓದಿನ ಟೆಕ್ಸ್ಟ್ ಬುಕ್ ಅನ್ನ ಮಾಡಿಕೊಡ್ತೀನಿ. ಬಟ್ 8th ಟೆಕ್ಸ್ಟ್ ಬುಕ್ ಓದಿಲ್ಲ, ಅದನ್ನ ಬರೀ ಗ್ರಾಮರ್ ಮಾಡ್ತೀನಿ. 9th ಕ್ವಶನ್ ಮಾಡ್ತೀನಿ ರೀ, ಮತ್ತೆ ಕ್ಲಾರಿಫೈ ಮಾಡ್ತೀನಿ ನಿಮ್ಗೆ. ನಾ ಏನ್ ಮಾಡ್ತೀನಿ ಅಂದ್ರೆ 1 ಮಾರ್ಕ್ ಕ್ವಶನ್ಸ್ಗಳು ಮಾತ್ರ ಮಾಡ್ಲಿಕ್ಕೆ ಆಗ್ತೈತಿ, ಮತ್ತು RC ಕ್ವಶನ್ಸ್ ಅದಲ್ಲ ಅವನ್ ಮಾತ್ರ ಮಾಡ್ಲಿಕ್ಕೆ ಆಗ್ತೈತಿ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಹಿಂಗತೆ ಇದ್ದು ಅಂದ್ರೆ ಆಕ್ಚುಲಿ ನನಗೆ ಮಾಡಿ ಆನ್ಸರ್ ಮಾಡೋದು ಆಗೋದಿಲ್ಲ, ಟೈಮ್ ಇಲ್ಲ. 1 ಮಾರ್ಕಿನ ಕ್ವಶನ್ ಒಂದ್ಸಲ ಪ್ರೊನೌನ್ಸ್ ಮಾಡ್ತೀವಿ, ಅಂಡ್ ಯು ಕ್ಯಾನ್ ಕ್ಯಾಚ್ ಇಟ್. 2-3 ಸೆಂಟೆನ್ಸಸ್ ರೈಟಿಂಗ್ ಮಾಡಬೇಕು. ಬಟ್ ಐ ಡೋಂಟ್ ಹ್ಯಾವ್ ಟೈಮ್, ಸೋ ಮಚ್ ಟೈಮ್ ಟು ಮೇಕ್ ನೋಟ್ಸ್. ಹಿಂಗ 10th ಮಾತ್ರ ಮಾಡಿರ್ತೀನಿ, ಎಲ್ಲ ಕ್ಲಿಯರ್ ಇರ್ತದೆ. 10th ಮಾಡಿಟ್ಟೇನೆ ನೋಟ್ಸ್, ಅವನ್ನ ಹಾಕ್ತಿರ್ತೇನೆ. 9th ಗ್ರಾಮರ್ ಸದ್ಯ ಮಾಡ್ತೀನಿ. ಸ್ವಲ್ಪ ಮುಂದೆ ಹೋಗಿ ಮತ್ತೆ ಬ್ಯಾಕ್ ಬಂದು RC ಕ್ವಶನ್ಸ್ಗಳು ಮಾಡಿಕೊಡ್ತೀನಿ.
ಓಕೆ, ಈ ವಿಡಿಯೋದಲ್ಲಿ ಗ್ರಾಮರ್ ಅಷ್ಟೇ ಮಾಡ್ತೀನಿ. ತಾವೆಲ್ಲ ನೋಡ್ಬೋದು. ನಾನೊಂದೇನೋ ಪ್ಲ್ಯಾನ್ ಮಾಡೀನಿ, ನೋಡ್ತಾ ಇರ್ರಿ. ಬೆಳಿಗ್ಗೆ ಈ 8th 9th ಸಂಬಂಧಪಟ್ಟಂತ ವಿಡಿಯೋನ ಹಾಕ್ತೀನಿ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ. ಪ್ಲ್ಯಾನ್ ಮಾಡೀನಿ, ಬಟ್ ಅದನ್ನು ಕ್ಯಾರಿ ಔಟ್ ಮಾಡ್ತೀನಿ ಅಂತ ಅನ್ಕೋತೀನಿ ರೀ. ಹೆಂಗೆ ಬಂದರೆ ಏನೋ ಮಾಡ್ತೀನಿ. ಈ ವೀಕ್ ಮಾಡಿ ನೋಡ್ತೀನಿ. ಬೆಳಿಗ್ಗೆ ಏನು ಮಾಡ್ತೀನಿ, 8th ಗ್ರಾಮರ್, 8th ಕ್ವಶನ್ ಬ್ಯಾಂಕ್ನಿಂದ ಗ್ರಾಮರ್, 9th ಒಂದಿನ ಆಲ್ಟರ್ನೇಟ್ಲಿ ಹೋಗ್ತೇನೆ ರೀ. 9th 8th 9th 8th ಅಂತೇಳಿ. ಇನ್ನು ಈವ್ನಿಂಗ್ ಏನು ಮಾಡ್ತೀನಿ ರೀ, ನಮ್ಮದು 10th ಕ್ಲಾಸಿಂದು ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಆ್ಯಂಡ್ RMS ಇದ್ದು 10th PUC ಫಸ್ಟ್ ಇಯರು, PUC ಸೆಕೆಂಡ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ ಬ್ಯಾಂಕ್ನಿಂದ ಟೆಕ್ಸ್ಟ್ ಬುಕ್ನಿಂದ ಕ್ವಶನ್ಸ್ಗಳನ್ನ ಸಾಯಂಕಾಲ ಬನಶಂಕರಿ ಇಂಗ್ಲಿಷ್ ಅಕಾಡೆಮಿ ಒಳಗೆ ಹಾಕ್ತೀನಿ. ಮತ್ತು ಅದೇ ಸಾಯಂಕಾಲ ಪಟ್ಟದಕಲ್ಲು ಇಂಗ್ಲಿಷ್ ಅಕಾಡೆಮಿ ಒಳಗೆ 10th 3 ಟೆಕ್ಸ್ಟ್ ಬುಕ್, PUC ಫಸ್ಟ್ ಇಯರ್ ಟೆಕ್ಸ್ಟ್ ಬುಕ್, PUC ಸೆಕೆಂಡ್ ಇಯರ್ ಟೆಕ್ಸ್ಟ್ ಬುಕ್ ಟೀಚ್ ಮಾಡ್ತೀನಿ, ಲೆಸನ್ಸ್ ಪೋಯಮ್ಸ್ ಅನ್ನು. ಓಕೆ, ತಾವೆಲ್ಲ ವಾಚ್ ಮಾಡ್ರಿ, ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಿ. ನಾನು ಮಾಡೋ ಪ್ರಯತ್ನನ ತಾವೆಲ್ಲ ಯೂಸ್ ಮಾಡಿಕೊಡ್ರಿ. ಗಾಡ್ ಬ್ಲೆಸ್. ಸಿ ಯು ಫ್ರೆಂಡ್ಸ್.